ಹೆಸರು ಏನಪ್ಪಾ ಅಂತ ಅಂದರೆ ಮಂಗಿ ರಸ ಅಂತ ಕರೀತಾರಂತೆ. ಲೈಕ್ ಕಮೆಂಟ್ ಆನ್ ಮಾಡಿರ್ತೀನಿ ನಾನು. ಇದು ಇದು ಆಕ್ಚುಲಿ ಚೆನ್ನಾಗಿ ಕಪ್ಪು ಮತ್ತು ಬಿಳಿ ಆದರೆ ಕೆಂಪು ಏನು? ನಾನಾ ಕೀಪ್ ಇಟ್ ಅಪ್ ಅಷ್ಟು ಚೆನ್ನಾಗಿ ಹುಳಿ ಖಾರ ಅವ್ರಿಗೆ ತುಂಬ ಇಷ್ಟ ಆಗಿದೆ. ಹುಳಿ ಪ್ರತಿಯೊಂದು ಕರೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಫೈನಲ್ ನಾನು ನನ್ನ ಅಡುಗೆ ಮನೇನ ಕ್ಲೀನ್ ಮಾಡಬೇಕು. ಎಲ್ಲನೂ ಅಂಟ್ಕೊಂಬಿಟ್ಟೆ. ಸೊ ಲವ್ ಯು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಫಸ್ಟ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದ್ದೆ, ಅದನ್ನು ತಿಳಿಸಿ ಕಮೆಂಟಲ್ಲಿ ತಿಳಿಸಿ ಅಂತ ಸಹ ಹೇಳಿದ್ದೆ ನಾನು. ಬಟ್ ಫಸ್ಟ್ ವಿಡಿಯೋ ನನಗೆ ಹೇಗೆ ಪೋಸ್ಟ್ ಮಾಡಬೇಕು ಅಂತ ಗೊತ್ತಿಲ್ದಿರ ಕಮೆಂಟ್ ಆಫ್ ಆಗಿಬಿಟ್ಟಿತ್ತು ಫಾರ್ 2 days ಐ ಥಿಂಕ್ ಸೊ ಹಂಗಾಗಿ ನೀವು ನನ್ನ ತಪ್ಪೇನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋಕ್ಕಾಗಿಲ್ಲ ಅಂದರು. ತುಂಬ ಜನ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸಹ ನನಗೆ ಪರ್ಸ್ನಲ್ ಆಗಿ DM ಮಾಡಿ ನನಗೆಲ್ಲರೂ ಏನು ತಪ್ಪು ಮಾಡಿದ್ಯಾ, ಏನು ಸರಿ ಮಾಡಿದ್ಯಾ, ಚೆನ್ನಾಗಿದೆ ಚೆನ್ನಾಗಿಲ್ಲ ಎಲ್ಲ ಥರ ಪಾಸಿಟಿವ್ ನೆಗೆಟಿವ್ ಕಮೆಂಟ್ಸ್ ಕೊಟ್ಟರು ನನಗೆ. ಸೊ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ನನ್ನ ಫಸ್ಟ್ ವಿಡಿಯೋ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಜನ ಹೇಳಿದ್ರು. ಮಿಸ್ಟೇಕ್ಸು ಸ್ವಲ್ಪ ಜನ ಹೇಳಿದ್ರು, ಕರೆಕ್ಟ್ ಮಾಡ್ಕೊಳ್ತೀನಿ ನಾನು ಈ ವಿಡಿಯೋಯಿಂದ. ಸೊ ಈ ವಿಡಿಯೋಯಿಂದ ಕಮೆಂಟ್ ಆನಲ್ಲಿರುತ್ತೆ. ನಿಮ್ಗೇನಾದರೂ ತಪ್ಪು ಕಾಣಿಸಿದ್ರೆ ಅದನ್ನು ಹೇಳಿ, ವಿಡಿಯೋ ಚೆನ್ನಾಗಿತ್ತಾ ಹೇಳಿ, ಚೆನ್ನಾಗಿಲ್ವಾ ಹೇಳಿ, ಪ್ರತಿಯೊಂದು ಹೇಳಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕು ನೆಕ್ಸ್ಟ್ ಅದನ್ನು ಸಹ ನನಗೆ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಯಾವ ಥರ ಬೇಕು ಅಂತ. ಸೊ ಮೈ ಸೆಕೆಂಡ್ ವಿಡಿಯೋ ಇವತ್ತು ಒಂದು ಕುಕ್ಕಿಂಗ್ ವಿಡಿಯೋ ಮಾಡೋಣ, ಕುಕ್ಕಿಂಗ್ ಸೀರೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನೇನು ಕುಕ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ. ಇದು ಒಂದು ಸೀಸನಲ್ ಫ್ರೂಟ್. ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನಾನು ಮ್ಯಾಂಗೋಯಿಂದ ಏನು ಮಾಡೋದು, ಮಾವಿನಕಾಯಿಂದ ಏನು ಮಾಡ್ಬೋದು, ಅದು ಎಕ್ಸ್ಪೆಷಲಿ ತುಂಬ ಹುಳಿ ಇರುವಂಥ ಮಾವಿನಕಾಯಿನ ಏನು ಮಾಡ್ಬೋದು, ಹೆಂಗೆ ಮಾಡ್ತಿಂದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆ ತನಕ ನನ್ನ ಕುಕ್ಕಿಂಗ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಸೊ ಲೆಟ್ ಸ್ಟಾರ್ಟ್. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಇವತ್ತೇನು ಮಾಡ್ತಾಯಿದ್ದೀನಿ ಕುಕ್ಕಿಂಗ್ ಸೀರೀಸಲ್ಲಿ ಅಂತ. ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಸೊ ಮ್ಯಾಂಗೋಯಿಂದ ಹುಳಿ ಮಾವಿನಕಾಯಿಂದ ಏನು ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ನಾನು ಏನು ಮಾಡ್ತೀನಿ ಇವತ್ತು. ಅದ್ರದ್ದು ಹೆಸರು ಏನಪ್ಪ ಅಂತ ಅಂದರೆ ಮಂಗಿ ರಸ ಅಂತ ಕರೀತಾರಂತೆ. ಲೈಕ್ ಹಳೆ ಕಾಲದಲ್ಲೆಲ್ಲ ಮಂಗಿ ರಸ ಅಂತ ಕರಿತಿದ್ರಂತೆ ಅದನ್ನು. ಅಥವಾ ಈಗಿನ ಕಾಲದಲ್ಲಿ ಅದೆಲ್ಲ ಹೇಳೋಕ್ಕಾಗಲ್ಲ, ಅಂದರೆ ಮಾವಿನಕಾಯಿ ಗೊಜ್ಜು ಅಂತ ಹೇಳ್ಬೋದು. ಈಸಿ ಆ್ಯಂಡ್ ಫ್ಲೂಯೆಂಟಾಗಿ ಬರೋವಂಥದ್ದು, ಪಟ್ಟನ್ನಾಗಿ ಬಾಯಿಗೆ ಬರೋವಂಥದ್ದು ಮಾವಿನಕಾಯಿ ಗೊಜ್ಜು ಅಂತ ಹೇಳ್ಬೋದು. ಮಂಗಿ ರಸ ಆರ್ ಮಾವಿನಕಾಯಿ ಗೊಜ್ಜು. ಅದಕ್ಕೆ ಏನೇನು ಬೇಕು ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನಾನು 2 ಮಾವಿನಕಾಯಿ ತೊಗೊಂಡಿದ್ದೀನಿ. ಹುಳಿ ಮಾವಿನಕಾಯಿದು, ತೋತಾಪುರಿ ಮಾವಿನಕಾಯಿ. ಅದಕ್ಕೆ ಮೆಂತ್ಯ, 1 ಸ್ಪೂನ್ ಮೆಂತ್ಯ, ಉದ್ದಿನಬೇಳೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಎಷ್ಟನ್ನು ತೊಗೊಂಡಿದ್ದೀನಿ. ಸೊ ಈಗ 2 ಮಾವಿನಕಾಯಿ ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ತೊಳ್ಕೊಂಡು ಈ ಥರ ತುದಿ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಕ್ಲೀನಾಗಿ ಆ ಸಿಪ್ಪೆನೆಲ್ಲ ಎರ್ಕೋಬೇಕಾಗತ್ತೆ ನಾವು. ಯಾವುದೇ ರೀತಿ ಸಿಪ್ಪೆ ಇಲ್ದಂಗೆ ಕ್ಲೀನಾಗಿ, ಸ್ವಲ್ಪ ಹಾಕಿದೆ, ಕ್ಲೀನಾಗಿ ಬರ್ತಿದೆ ಇವಾಗ. ಕ್ಲೀನಾಗಿ ಮಾವಿನಕಾಯಿ ಸಿಪ್ಪೆ ಎಲ್ಲ ಹಿಂಗೆ ಎರ್ಕೋಬೇಕು. ಸೊ ಇವಾಗ ಇದನ್ನು ಏನು ಮಾಡಬೇಕು ಅಂದರೆ ಕಾಯಿನ ತುಂಬ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಈ ಥರ ತುಂಬ ಸಾಫ್ಟಾಗಿ ಸ್ಲೈಸಾಗಿ ಬರಬೇಕಾಗತ್ತೆ. ಸೊ ನಾನು ಕ್ಲೀನಾಗಿ ಹಂಗೆ ಎಲ್ಲನೂ ಕಟ್ ಮಾಡ್ಕೋತೀನಿ. ನಿಮಗೆ ಕಾಣಿಸ್ತಿಲ್ಲ ಬಿಕಾಸ್ ಕ್ಯಾಮ್ರಾಮನ್ ಪ್ರಾಬ್ಲಮ್ ಇದೆ ನನಗೆ. ಕ್ಯಾಮ್ರಾಮ್ಯಾನ್ ಅಂತ ಯಾರೂ ಇಲ್ಲ, ನಾನೇ ವಿಡಿಯೋ ನಾನೇ ಎಡಿಟ್ ಮಾಡಬೇಕು. ಆ್ಯಂಡ್ ಕ್ಯಾಮ್ರಾ ಆ್ಯಂಗಲ್ಸು ಸಹ ನಾನೇ ಇಟ್ಕೋಬೇಕು. ಸೊ ಹಂಗಾಗಿ ನಾನು ಸ್ಲೈಸ್ ಮಾಡ್ತೀರಾ, ನಿಮಗೆ ಕಾಣಿಸ್ತಿಲ್ಲ. ಸೊ ನಾನು ನಿಮಗೆ ಫೈನಲ್ ಲುಕ್ ತೋರಿಸ್ತೀನಿ ನಾನು ಯಾವ ಥರ. ಫೈನಲ್ ಈ ಥರ ಲುಕ್ ಆಗಿದೆ. ಇಷ್ಟು ಈಸಿ ಆಗಿ ಸ್ಲೈಸ್ ಥರ ನೋಡ್ತಾ ಇರ್ಬೋದು ನೀವು, ಎಷ್ಟು ಈಸಿಯಾಗಿ ಸ್ಲೈಸ್ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಲೈಕ್ ಫುಲ್ ಚಿಪ್ಸ್ ಅಂತೀವಲ್ಲ ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದು ಈಗ ರೆಡಿ ಇದೆ. ಈಗ ಮಂಗಿ ರಸ ಮಾಡುವ ವಿಧಾನ ತೋರಿಸ್ತೀನಿ ಬನ್ನಿ. ಫಸ್ಟ್ ಸ್ಟವ್ ಅಂಟಿಸ್ಕೊಂಡು ಒಂದು ಬಾಣಲಿ ಅಥವಾ ಪಾನ್ ಏನಾದರೂ ಇಟ್ಕೊಳ್ಳಿ. ಆ ಪಾನಿಗೆ ನಾವು ಏನು ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಳ್ತೀವಿ ಸ್ಲೈಸಾಗಿ ಅದನ್ನು ಹಾಕೋಬೇಕಾಗುತ್ತೆ. ಈಗ ಮಾವಿನಕಾಯಿ ಹಾಕಾಗಿದೆ, ಅದು ಸ್ವಲ್ಪ ಮುಳುಗೋ ಅಷ್ಟು ನೀರು ಹಾಕ್ಕೊಳ್ಳೋಣ. ನಾವು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಜಸ್ಟ್ ಅದು ಮುಳುಗೋ ಅಷ್ಟು ನೀರು ಹಾಕ್ಕೊಳ್ಳಿ.
ಹಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ, ಬಿಕಾಸ್ ಅದು ಬೇಯಬೇಕಲ್ವ. ಸೊ ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿ ಅದನ್ನು ಫುಲ್ ಸಾಫ್ಟ್ನೆಸ್ ಆಗೋದಂತ ಬಿಡೋಣ. 10 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ. ಅದು ಬೇಯೋ ತನಕ ನಾವು ನೆಕ್ಸ್ಟ್ ಅದಕ್ಕೆ ಏನು ಬೇಕು ರೆಡಿ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಪ್ಯಾನ್ ಅಥವಾ ಬಟ್ಲೆ ಏನಾದರೂ ಒಗ್ಗರಣೆ ಹಾಕ್ಕೊಳಕ್ಕೆ ಇಟ್ಕೊಂಡು, ನಾವು ಏನು 1 ಸ್ಪೂನ್ ಮೆಂತ್ಯ ತೊಗೊಂಡಿದ್ವಿ, ಆ ಮೆಂತ್ಯನ ಅದಕ್ಕೆ ಹಾಕೋಬೇಕಾಗುತ್ತೆ. ಒಂದು ಸ್ಪೂನ್ ಸಾಕಾಗುತ್ತೆ, ಬಿಕಾಸ್ ಜಾಸ್ತಿ ಹಾಕಿದ್ರೆ ಮೆಂತ್ಯ ನಾವು ಜಸ್ಟ್ ಫ್ಲೇವರ್ಸ್ ಅಂತ ಮಾತ್ರ ಹಾಕೋದು. ಜಾಸ್ತಿ ಹಾಕಬೇಡಿ, ಜಸ್ಟ್ 1 ಸ್ಪೂನ್ ಸಾಕಾಗುತ್ತೆ. ಅದು ಕಲರ್ ಚೇಂಜ್ ಆಗೋ ತನಕ ಒಂದು ಸ್ವಲ್ಪ ಹೊತ್ತು ಕ್ಲೀನಾಗಿ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗಿದೆ ಇವಾಗ, ನೋಡ್ತಾ ಇರ್ಬೋದು. ಈಗ ಇದನ್ನು ನಾನು ಕುಟ್ಟಣಿಗೆಯಲ್ಲಿ ಹಾಕೋತೀನಿ. ಅದನ್ನ ಕ್ಲೀನಾಗಿ ಏನು ಮಾಡಬೇಕು, ಪುಡಿ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ಹೇಳ್ದಂಗೆ ಕ್ಯಾಮ್ರಾ ಒಂದು ಪ್ರಾಬ್ಲಮ್ ಇರೋದ್ರಿಂದ ನನಗೆ ಆ್ಯಂಗಲ್ಸ್ ಗೊತ್ತಾಗ್ತಿಲ್ಲ. ಸೊ ತುಂಬ ಸತಿ ಆ್ಯಂಗಲ್ ಚೇಂಜ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಫೈನಲ್ ಆ್ಯಂಗಲ್, ಬಿಕಾಸ್ ಕ್ಲೀನಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಕಾಣಿಸ್ಬೇಕು. ಅದಕ್ಕೋಸ್ಕರ ನಾನು ಫೈನಲಾಗಿ ಆ್ಯಂಗಲ್ ಚೇಂಜ್ ಮಾಡಿದ್ದೀನಿ. ಸೊ ನಿಮ್ಗೆ ಈಗ ಕ್ಲಿಯರಾಗಿ ಕಾಣುತ್ತೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಅಂದ್ಬಿಟ್ಟು. ಸೊ ಆವಾಗಲೇ ನಾನು ನಿಮಗೆ ತೋರಿಸಿರೋ ಪ್ರಕಾರ ಮೆಂತ್ಯನ ಹುರಿದ್ಬಿಟ್ಟು ಪುಡಿ ಮಾಡ್ಕೋತಾ ಇದ್ದೀನಿ. ಇದು ಆಲ್ಮೋಸ್ಟ್ ರೆಡಿ ಇದೆ. ಸೊ ಇಟ್ಸ್ ಆಲ್ಮೋಸ್ಟ್ ಅಲ್ಲ, ಕಂಪ್ಲೀಟಾಗಿ ರೆಡಿ ಆಗಿದೆ. ಪುಡಿ ಈ ಥರ ಬಂದಿದೆ. ಪುಡಿ ಫುಲ್ ಸ್ವಲ್ಪ ತರಿಯಾಗಿರಬೇಕು. ಸೊ ಈಗ ನಮ್ಮ ಮಾವಿನಕಾಯಿ ಸಹ ಬೆಂದಿರುತ್ತೆ. ಓಪನ್ ಮಾಡುವ. ಹಾಂ, ತುಂಬ ಚೆನ್ನಾಗಿ ಬೆಂದಿದೆ ಅದು. ಸೊ ಕಂಪ್ಲೀಟಾಗಿ ನಿಮಗೆ ಕಾಣಿಸ್ತಿದೆ ಅದು ಎಷ್ಟು ಸಾಫ್ಟ್ ಆಗಿದ್ದು, ಇನ್ನೂ ಸಾಫ್ಟ್ ಆಗಿದೆ. ಲೈಕ್ ಅದು ನಿಮ್ಮ ಕೈಯಲ್ಲಿ ಪ್ರೆಸ್ ಮಾಡಿದ ತಕ್ಷಣ ತುಂಬ ಸಾಫ್ಟಿಯಾಗಿರಬೇಕು. ಸೊ ಕಂಪ್ಲೀಟಾಗಿ ಆಗಿದೆ. ಇವಾಗ ಇದಕ್ಕೆ ನೆಕ್ಸ್ಟ್ ಏನು ಹಾಕಬೇಕು ಅಂತ ಹೇಳ್ತೀನಿ. ಸೊ ನೆಕ್ಸ್ಟು ಬೆಲ್ಲದ ನೀರು. ಬೆಲ್ಲ ಆಲ್ರೆಡಿ ತುಂಬ ನೆಂದಿ ನೀರಾಗಿದೆ. ಸೊ 1 ಕಪ್ ಹಾಕೋತಾ ಇದ್ದೀನಿ ನಾನು, ನೋಡ್ತಾ ಇರ್ಬೋದು. ಬಿಕಾಸ್ ಸ್ವೀಟ್ನೆಸ್ಗೋಸ್ಕರ ಬೆಲ್ಲ ಹಾಕ್ಕೊಳ್ಳೋದು. ಸೊ ಈಗ ಐ ಫ್ಲೇಮ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಆಗಿ ಬಿಡೋಣ. ಅದಕ್ಕೆ 1 ಸ್ಪೂನ್ ಆಫ್ ಚಿಲ್ಲಿ ಪೌಡರ್, 1.5 ಸ್ಪೂನ್ ಹಾಕ್ಕೋಬೋದು. ನಿಮ್ಮ ಮನೇಲಿ ಹೇಗೆ ಖಾರ ತಿಂತೀರಾ ಆ ಥರ. ನಮ್ಮ ಮನೇಲಿ ನಾವು ಜಾಸ್ತಿ ಖಾರ ತಿನ್ನಲ್ಲ. ಸೊ ನಾನು ಇದರಲ್ಲಿ 1 ಸ್ಪೂನ್ ಪ್ಲಸ್ ಅದ್ರ ಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಚಿಲ್ಲಿ ಪೌಡರು ಖಾರಕ್ಕೂ ಹಾಕ್ಕೋಬೇಕು. ನೆಕ್ಸ್ಟ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ರು. ಇದು ನಮ್ಮದು ಹೋಮ್ ಮೇಡ್ ಚಿಲ್ಲಿ ಪೌಡರ್. ಸೊ ಹಾಗಾಗಿ ನಾನು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಬಾಯ್ಲ್ ಆಗೋ ಟೈಮ್ ಆಲ್ರೆಡಿ ಬಾಯ್ಲ್ ಆಗ್ತಿದೆ. ಸೊ ಇವಾಗ ನಾವು ಏನು ಆವಾಗಲೇ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ರಿ ಪೌಡರ್, ಅದನ್ನು ಹಾಕ್ಕೊಳ್ಳೋಣ. ಹಾಕಿ ಕ್ಲೀನಾಗಿ ಎಷ್ಟು ನಾವು ಮಿಕ್ಸ್ ಮಾಡ್ತೀವೋ ಅಷ್ಟು ಫ್ಲೇವರ್ ಬರ್ತದೆ ನನಗೆ. ಆಲ್ರೆಡಿ ಕಲರು ಅಷ್ಟು ಚೆನ್ನಾಗಿ ಬರುತ್ತೆ. ಕ್ಲೀನಾಗಿ ಬಾಯ್ಲ್ ಆಗಬೇಕದು. ಸೊ ಬಾಯ್ಲ್ ಆಗೋ ತನಕ 5 to 10 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡೋಣ ಇವಾಗ. ಸೊ 10 ಮಿನಿಟ್ಸ್ ಆಗಿದೆ. ಓಪನ್ ಮಾಡಿ ಹೇಗಿದೆ ಅಂತ ನೋಡೋಣ. ಗಟ್ಟಿ ಆಗಿರುತ್ತೆ ಆಲ್ರೆಡಿ ಅದು. ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಆಗಿದೆ ಆಲ್ರೆಡಿ. ಫೈನಲ್ ಟಚ್ ಕೊಡೋಣ. ಎಲ್ಲ ಅಡುಗೆಗೂ ಫೈನಲ್ ಅಂದರೆ ಒಗ್ಗರಣೆ ಬಿದ್ಮೇಲೆ ಅದ್ರ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ, ಸಕ್ಕತ್ತಾಗಿರುತ್ತೆ. ನಾನು ಅದನ್ನು ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಬಾಯ್ಲ್ ಆಗಿಬಿಟ್ಟಿದ್ದೀನಿ. ಈ ಕಡೆ ಆಲ್ರೆಡಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ನಾನು ಆವಾಗಲೇ ಏನೇನು ತೋರಿಸಿದ್ದೆ, ಸಾಸಿವೆ, ಬೆಳ್ಳುಳ್ಳಿ, ಉದ್ದಿನಬೇಳೆ, ಕರಿಬೇವು ಎಲ್ಲ ಹಾಕ್ಬಿಟ್ಟು ಫ್ರೈ.
ಸೊ ನಾನು ಯಾಕೆಲ್ಲ ಒಟ್ಟಿಗೆ ಹಾಕಿದೆ ಅಂದರೆ ಆಲ್ರೆಡಿ ಅದು ಕಡಾಯಿ ನಾನು ಆವಾಗಲೇ ಫ್ರೈ ಮಾಡ್ಕೊಂಡಿದ್ನಲ್ಲ ಅದು ಕಾಯ್ದಿತ್ತು. ಸೊ ಹಂಗಾಗಿ ನಾನು ಎಲ್ಲ ಒಂದೇ ಸತಿ ಹಾಕಿದ್ದೀನಿ. ಸೊ ಫೈನಲಿ ಒಗ್ಗರಣೆ ಹಾಕೋತಾ ಇದ್ದೀನಿ ನಾನು. ಒಗ್ಗರಣೆ ಹಾಕ್ಬಿಟ್ಟು ಫೈನಲ್ ಒಂದು ಮಿಕ್ಸ್ ಕೊಟ್ಬಿಡಿ. ಎಲ್ಲ ಆಗಿ ಲಾಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಮಿಕ್ಸ್ ಕೊಟ್ಟರೆ ರುಚಿಗೆ ತಕ್ಕಷ್ಟು ಉಪ್ಪು ಮುಗಿದ ಮೇಲೆ ಟೇಸ್ಟ್ ಹೆಂಗಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ನಾನು ಇವಾಗ ನಿಮಗೆಲ್ಲ ಒಂದು ಕ್ವೆಶನ್ ತಂದಿದ್ದೀನಿ. ನಿಮ್ಗೆ ಆನ್ಸರ್ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಅಕಸ್ಮಾತ್ ಗೊತ್ತಿಲ್ಲ ಅಂತ ಅಂದರೆ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅದರದ್ದು ಆನ್ಸರ್ ಏನು ಅಂತ ಹೇಳ್ತೀನಿ. ಸೊ ಈ ಒಗಟೇನಪ್ಪ ಅಂತಂದರೆ ಕಪ್ಪು ಮತ್ತು ಬಿಳಿ ಆದರೆ ಕೆಂಪು ಏನು? ಫೈನಲ್ ಆಗಿ ಮಂಗಿ ರಸ ರೆಡಿ ಆಗಿದೆ. ಸೊ ಮಂಗಿ ರಸನ ನಾನು ಯಾವ್ದ್ರ ಜೊತೆ ನಾನು ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತಂದರೆ ರಾಗಿ ದೋಸೆ. ಸೊ ಫಸ್ಟ್ಲೇ ನಮ್ಮ ಮನೆಯಲ್ಲಿ ರಾಗಿ ದೋಸೆ ಬ್ಯಾಟರ್ ರೆಡಿ ಇತ್ತು. ಸೊ ಇವಾಗ ನಾನು ರಾಗಿ ದೋಸೆ ಹಾಕ್ಕೊಂಡು ಆ ಮಂಗಿ ರಸ ಟೇಸ್ಟ್ ಹೆಂಗಿರುತ್ತೆ ಅಂತ ನಿಮಗೆ ತಿಳಿಸ್ತೇನೆ. ಸೊ ಫೈನಲಿ ದೇರ್ ಇಸ್ ಮಂಗಿ ರಸ ವಿತ್ ರಾಗಿ ದೋಸೆ. ಲೆಟ್ಸ್ ಟೇಸ್ಟ್ ಹೆಂಗಿದೆ ಅಂತ. ಬಿಕಾಸ್ ಫಸ್ಟ್ ಟೈಮ್ ಮಾಡಿದಾಗ ತುಂಬ ಕ್ಯೂರಿಯಸ್ ಇರುತ್ತೆ ಹೆಂಗೆ ಬಂದಿರುತ್ತಪ್ಪ ಅಂತ ಅಂದ್ಬಿಟ್ಟು. ಸೊ ಲೆಟ್ಸ್ ಟೇಸ್ಟ್ ಇಟ್. ಆಸಮಾಗಿ ಬಂದಿದೆ. ಕ್ಲೀನಾಗಿ ಉಪ್ಪು ಹುಳಿ ಖಾರ ಪರ್ಫೆಕ್ಟ್ ಆಗಿದೆ. ಸೊ ಪ್ಲೀಸ್ ನಿಮ್ಮನೆಲ್ಲರೂ ಟ್ರೈ ಮಾಡಿ, ಇದೇ ಥರ ಮಾಡ್ಕೊಂಡು ತಿಂದು ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ. ಫಸ್ಟ್ ಟೈಮ್ ಟ್ರೈ ಮಾಡಿದರು 90% ಮಸ್ತು ಬಂದಿದೆ, ಮಸ್ತು ರಿಸಲ್ಟ್. ನಿಮ್ಮ ಮನೇಲೂ ಮಾವಿನಕಾಯಿ ಇದ್ದರೆ ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಕಮೆಂಟ್ ಆನ್ ಮಾಡಿರ್ತೀನಿ ನಾನು. ಇದು ಆ್ಯಕ್ಚುಲಿ ಚೆನ್ನಾಗಿ ಈ ಸತಿ ಮಾಡಿರುವಂಥ ಮಂಗಿ ರಸನ ನಾನು ನಮ್ಮ ಅಜ್ಜಿಗೆ ಟೇಸ್ಟ್ ಮಾಡೋಕೆ ಕೊಟ್ಟಿದ್ದೀನಿ. ಅವ್ರೇನು ಹೇಳ್ತಾರೆ, ಅವ್ರು ತಿಂದು ಅವ್ರೇನು ಹೇಳ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಅವ್ರಿಗೆ ನಾನು ಮಾಡೋ ಕೈ ರುಚಿ ಅಂದರೆ ತುಂಬ ಇಷ್ಟ. ಹೆಂಗೈತೆ? ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳಿದ್ರು. ಅವ್ರಿಗೆ ಬೇಸಿಕಲಿ ನಾನು ಏನೇ ಮಾಡಿದ್ರು ಅವ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ. ಹಂಗಂತ ಚೆನ್ನಾಗಿ ಮಾಡಿಲ್ಲ ಅಂತ ಏನಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದೀನಿ ನಾನು. ಐ ಹ್ಯಾವ್ ಹೋಪ್ ಆನ್ ಮೀ. ಅವ್ರಿಗೆ ತುಂಬ ಇಷ್ಟ ಆಗಿದೆ. ಹುಳಿ ಪ್ರತಿಯೊಂದು ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ. ಅವ್ರು ರಾತ್ರಿಗೂ ಇದನ್ನೇ ತಿನ್ನೋಕ್ಕೆ ರೆಡಿಯಾಗಿದ್ದಾರೆ. ಸೊ ನಾನು ಕೀಪ್ ಇಟ್ ಅಪ್ ಅಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತ ಅವ್ರು ಹೇಳ್ತಿದ್ದಾರೆ. ಇನ್ನೊಂದು ಕೆಲಸ ಬಾಕಿ ಇರುತ್ತೆ ಯಾವಾಗಲೂ ಹೆಣ್ಮಕ್ಳಿಗೆ. ಅಡುಗೆ ಮಾಡಿದ ತಕ್ಷಣ ಒಂದು ಕೆಲಸ ಏನು ಬಾಕಿ ಇರುತ್ತೆ ಅಂದರೆ ಫೈನಲ್ ನಾನು ನನ್ನ ಅಡುಗೆ ಮನೇನ ಕ್ಲೀನ್ ಮಾಡಬೇಕು. ಎಲ್ಲನೂ ಅಂಟ್ಕೊಂಬಿಟ್ಟಿದ್ದೀನಿ ನಾನು. ಸೊ ಇವಾಗ ನಮ್ಮಮ್ಮ ಬರೋ ವರ್ಷದಲ್ಲಿ ನಾನೆಲ್ಲ ಕ್ಲೀನಾಗಿ ಇಟ್ಬಿಡಬೇಕು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆಲ್ಲ ನನ್ನ ಕುಕ್ಕಿಂಗ್ ವ್ಲಾಗ್ಸ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ನೆಕ್ಸ್ಟ್ ಟೈಮ್ ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನ ವೀಡಿಯೋಸ್ನ ನೀವು ನೋಡ್ಬೋದು. ಇದೇ ರೀತಿ ನಿಮ್ಗೆ ಯಾವುದೆಲ್ಲ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದನ್ನೆಲ್ಲ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ಲವ್ ಯು, ಬಾಯ್.